ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಮಹಿಳೆಯರಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಾಗ ಯಾವ್ಯಾವ ಹಂತದಲ್ಲಿ ತೊಡಕುಗಳು ಬರಬಹುದು, ಯಾಕೆ ಮಹಿಳೆಯಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಜರ್ನಿಯಲ್ಲಿ ಪದೇ ಪದೇ ಆಕೆ ಹಿಂದೇಟು ಹಾಕ್ತಾ ಇರ್ತಾಳೆ, ಪದೇ ಆ ಒಬ್ಬ ಮಹಿಳೆ ಸೋಲೋದು ಯಾಕೆ ಅನ್ನುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡಿಬೇಕು ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಮಾಡುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳ ಒಂದು ನೋಟಿಫಿಕೇಷನ್ ನಿಮಗೆ ಕೂಡ ಲಭ್ಯ ಇರುತ್ತೆ. ಇನ್ನು ಮಹಿಳೆಯಲ್ಲಿನ ಒಂದು ಹಾರ್ಮೋನ್ಗಳಾದಂತಹ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನುವಂಥದ್ದು ಪ್ರತಿ ತಿಂಗಳು ಮುಟ್ಟಾಗುವ ಮೊದಲು, ಮುಟ್ಟಾದಾಗ ಹಾಗೂ ಮುಟ್ಟಾದ ನಂತರದ ಸಮಯದಲ್ಲಿ ಅದು ವ್ಯತ್ಯಾಸ ಆಗ್ತಾ ಇರುತ್ತೆ. ಪುರುಷರಲ್ಲಿರುವಂತಹ ಟೆಸ್ಟೋಸ್ಟಿರೋನ್ ಅನ್ನುವಂತಹ ಹಾರ್ಮೋನ್ ಆಲ್ಮೋಸ್ಟ್ ಇಡೀ ತಿಂಗಳು ಒಂದೇ ಥರದಲ್ಲಿ ಇರುತ್ತೆ. ಪ್ರತಿದಿನದ ಬೆಳಗಿನ ಸಮಯದಲ್ಲಿ ಹೆಚ್ಚಿದ್ದು ಸಂಜೆಯ ಸಮಯದಲ್ಲಿ ಕಮ್ಮಿ ಆಗ್ತಾ ಬರುವಂಥದ್ದು. ಆದರೆ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನುವಂತಹ ಹಾರ್ಮೋನ್ಗಳು ಕಂಟಿನ್ಯೂಸ್ ಆಗಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಮಹಿಳೆಗೆ ಯಾವುದೇ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿರಬಹುದು ಅಥವಾ ಒಂದು ಕಮಿಟ್ಮೆಂಟ್ ಅಂತ ಮಾಡಿಕೊಂಡಾಗ ಅದನ್ನು ತುಂಬ ಸಮಯದ ತನಕ ಮುಂದುವರಿಸ್ಕೊಂಡು ಹೋಗಲಿಕ್ಕೆ, ಆ ಡೈಲಿ ರೂಟೀನನ್ನು ಮಾಡಲಿಕ್ಕೆ, ತನಗೋಸ್ಕರ ತಾನು ಸಮಯವನ್ನು ತೆಗೆದಿಟ್ಟುಕೊಳ್ಳಲಿಕ್ಕೆ ಆಕೆ ಸೋಲಲು ಈ ಹಾರ್ಮೋನ್ಗಳೇ ಕಾರಣ. ಪ್ರೊಜೆಸ್ಟ್ರಾನ್ ಅನ್ನುವಂಥ ಹಾರ್ಮೋನ್ ನಮ್ಮ ದೇಹದಲ್ಲಿ, ಅದರಲ್ಲೂ ಎಸ್ಪೆಷಲಿ ನಿದ್ದೆಯಲ್ಲಿ ನಮಗೆ ಒಂದು ರಿಲ್ಯಾಕ್ಸೇಷನ್ ಅನ್ನು, ಅಂದರೆ ಕಂಪ್ಲೀಟ್ ಆಗಿ ಒಂದು ಪ್ರಶಾಂತವಾದಂತಹ ನಿದ್ದೆ ನಿಮಗೆ ಸಿಗಬೇಕು, ಬೆಳಗ್ಗೆ ಏಳುವಾಗ ನೀವು ಫ್ರೆಶ್ ಆಗಿರಬೇಕು ಅಂದರೆ ನಿಮ್ಮ ದೇಹದಲ್ಲಿನ ಪ್ರೊಜೆಸ್ಟ್ರಾನ್ ಲೆವೆಲ್ ನಾರ್ಮಲ್ ಆಗಿರಬೇಕಾಗತ್ತೆ. ಅದೇ ರೀತಿ ಈಸ್ಟ್ರೋಜನ್ ಹಾರ್ಮೋನ್ ಅನ್ನುವಂಥದ್ದು ನಮಗೆ ಡೀಪ್ ಸ್ಲೀಪನ್ನು, ಅಂದರೆ ಒಂದು ತುಂಬಾ ಆಳವಾದಂತಹ ನಿದ್ದೆ ಸಿಗೋ ಹಾಗೆ ಮಾಡಲಿಕ್ಕೆ ಕಾರಣ ಆಗಿರುತ್ತೆ. ಯಾವಾಗ ನಮ್ಮಲ್ಲಿ ಈ ಎಲ್ಲ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ, ಈ ಒಂದು ಹಾರ್ಮೋನ್ಸ್ಗಳು ನಾವು ಮುಟ್ಟಾಗುವ ಸಮಯದಲ್ಲಿ ಡ್ರಾಪ್ ಆಗುವಂಥದ್ದು, ಪ್ರೆಗ್ನೆನ್ಸಿಯ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುವಂಥದ್ದು, ಇಂತಹ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋದಾಗ ನಮಗೆ ಡೀಪ್ ಸ್ಲೀಪ್ ಕೂಡ ಆಗಲ್ಲ, ಹಾಗೆ ನಿದ್ದೆಯಿಂದ ಏಳುವಾಗ ಕಂಪ್ಲೀಟ್ ಆಗಿ ಫ್ರೆಶ್ ಆಗಿದೆ ಅಂತ ಕೂಡ ಅನಿಸ್ತಾ ಇರಲ್ಲ. ಈ ರೀತಿಯ ಫ್ಲಕ್ಚುಯೇಷನ್ ಆಗ್ತಾ ಹೋದ ಹಾಗೆ ಎಲ್ಲಿ ನಮ್ಮ ನಿದ್ದೆ ಹಾಳಾಗ್ತಾ ಹೋಗುತ್ತೋ ಅಥವಾ ಎಲ್ಲಿ ನಮ್ಮ ನಿದ್ದೆಯ ಒಂದು ಕ್ವಾಲಿಟಿ ಹಾಳಾಗ್ತಾ ಹೋಗುತ್ತೋ, ಆ ಗುಣಮಟ್ಟ ಇಲ್ಲದೆ ಇರುವಂತಹ ನಿದ್ದೆ ನಿಮ್ಮ ದೇಹದಲ್ಲಿ ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗತ್ತೆ. ಗುಣಮಟ್ಟ ಇಲ್ಲದೆ ಇರುವಂತಹ ನಿದ್ದೆಯ ಕಾರಣದಿಂದಲೇ ನಿಮ್ಮ ದೇಹದಲ್ಲಿ ಒಂದು ತೂಕದ ಜಾಸ್ತಿ ಆಗುವಂಥದ್ದು, ಕೊಬ್ಬು ಶೇಖರಣೆ ಜಾಸ್ತಿ ಆಗುವಂಥದ್ದು, ಸ್ಟ್ರೆಸ್ ಆಗುವಂಥದ್ದು, ಆಂಗ್ಸೈಟಿ ಆಗುವಂಥದ್ದು, ಅಷ್ಟೇ ಅಲ್ಲದೆ ಮೂಡ್ ಸ್ವಿಂಗ್ಸ್ಗಳ ಕಾರಣದಿಂದ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಮುಂದುವರಿಸ್ಕೊಳ್ಳಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯು ನೆನಪಿನಲ್ಲಿಟ್ಕೊಳ್ಳಿ, ನೀವು ನಿಮ್ಮ ರೆಗ್ಯುಲರ್ ಟೈಮ್ ಏನಿದೆ ಅದಕ್ಕಿಂತ ಒಂದು 30 ರಿಂದ 40 ನಿಮಿಷ ಆದರೂ ಕನಿಷ್ಠ ಪಕ್ಷ ಹೆಚ್ಚಿಗೆ ನಿದ್ದೆ ಬೇಕು. ಪುರುಷರಿಗೆ ಕಂಪೇರ್ ಮಾಡಿದಾಗ ಮಹಿಳೆಗೆ ಅತ್ಯಂತ ನಿದ್ದೆಯ ಸಮಸ್ಯೆ ಇರೋದ್ರಿಂದಾನೇ, ಅಷ್ಟೇ ಅಲ್ಲದೆ ಈ ಎಲ್ಲ ಮಂತ್ಲಿ ಸೈಕಲ್ಗಳ ಕಾರಣದಿಂದಾಗಿ, ನಿದ್ದೆ ಫ್ಲಕ್ಚುಯೇಷನ್ ಆಗುವ ಕಾರಣದಿಂದಾಗಿ ಮಹಿಳೆಗೆ ಪುರುಷನಿಗಿಂತ ಜಾಸ್ತಿ ನಿದ್ದೆ ಅಗತ್ಯ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಒಂದು ಸಿನಾರಿಯೋವನ್ನು ನೋಡಿದಾಗ ಎಷ್ಟೋ ಮನೆಗಳಲ್ಲಿ ಮಹಿಳೆ ಎಲ್ಲರಿಗಿಂತ ಕೊನೆಯದಾಗಿ ನಿದ್ದೆಗೆ ಜಾರ್ತಾ ಇರ್ತಾಳೆ, ಎಲ್ಲರಿಗಿಂತ ಮೊದಲು ಏಳ್ತಾ ಇರ್ತಾಳೆ. ಇದು ಕೂಡ ಅವಳ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದು ದೊಡ್ಡದಾದ ತೊಡಕು ಕೂಡ ಆಗಿರ್ಬೋದು. ಹಾಗಾಗಿ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ನಿದ್ದೆ ಚೆನ್ನಾಗಿ ಆಗಬೇಕು ಅಂದಾಗ ಹಾರ್ಮೋನ್ಗಳು ಬ್ಯಾಲೆನ್ಸಲ್ಲಿರಬೇಕು. ನಮ್ಮ ಹಾರ್ಮೋನ್ಗಳು ಪೀರಿಯಡ್ಸ್ ಆಗುವ ಸಮಯದಲ್ಲಿ ಕೂಡ ವ್ಯತ್ಯಾಸ ಆಗತ್ತೆ, ಆಗ ನಮ್ಮ ನಿದ್ದೆಯಲ್ಲಿ ವ್ಯತ್ಯಾಸ ಆಗತ್ತೆ, ಆಗ ನಿಮ್ಮ ಫ್ಯಾಟ್ ಮೆಟಬಾಲಿಸಮಲ್ಲಿ ಕೂಡ ವ್ಯತ್ಯಾಸ ಆಗತ್ತೆ. ಹಾಗಾಗಿಯೇ ನೀವು ನೋಡಿದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದಾಗ ಒಂದು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗ್ತಾ ಇರುತ್ತೆ ವಾರ. ಅದೇ ಪೀರಿಯಡ್ಸ್ ಬಂದಂತಹ ವಾರದಲ್ಲಿ ನೀವು ಒಂದು ಸ್ಟಬ್ಬರ್ನ್ ವೇಟನ್ನು ಅಥವಾ ವೆಯ್ಟ್ ಲಾಸ್ ಆಗದೇ ಇರೋದನ್ನು ಅಬ್ಸರ್ವ್ ಮಾಡಿರ್ತೀರ. ಅಷ್ಟೇ ಅಲ್ಲದೆ ನಮ್ಮ ಪ್ರೆಗ್ನೆನ್ಸಿಯ ನಂತರದಲ್ಲಿ ದೇಹದಲ್ಲಿ ಉಂಟಾಗುವಂತಹ ಅತಿಯಾದ ಒತ್ತಡ, ಮಾನಸಿಕವಾದಂತಹ ಒಂದು ಒತ್ತಡ, ಈ ಎರಡೂ ಸೇರಿಕೊಂಡು ಮಹಿಳೆಯ ದೇಹವನ್ನು ಸ್ಟಬ್ಬರ್ನ್ ಮಾಡ್ತಾ ಬರುತ್ತೆ. ಈ ಹಠಮಾರಿಯಾದಂತಹ ಕೊಬ್ಬು ನಮ್ಮ ದೇಹದಲ್ಲಿ ಶೇಖರಣೆ ಹಾಕ್ಕೊಂಡು ಇರಲಿಕ್ಕೆ ನಮ್ಮ ದೇಹದಲ್ಲಿನ ಹಾರ್ಮೋನ್ಗಳೇ ಕಾರಣ ಆಗಿರುತ್ತೆ. ಹಾಗಾಗಿ ಎಲ್ಲ ಮಹಿಳೆಯರಲ್ಲಿ ವಿನಂತಿ, ಅಷ್ಟೇ ಅಲ್ಲದೆ ಯಾರ್ಯಾರ ಮನೆಯಲ್ಲಿನ ಪುರುಷರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಕೂಡ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಮನೆಯಲ್ಲಿನ ಮಹಿಳೆಯರ ಮನಃಶಾಂತಿಯನ್ನು ಕಾಪಾಡಲಿಕ್ಕೆ ಸಹಾಯವನ್ನು ಮಾಡಿ. ಎಷ್ಟು ಆ ಮಹಿಳೆ ಶಾಂತವಾಗಿ
ಖುಷಿಯಿಂದ ಸಮಾಧಾನದಿಂದ ನೆಮ್ಮದಿಯಿಂದ ಇರ್ತಾರೋ ಅಂಥವಳಲ್ಲಿ ವೇಟ್ ಲಾಸ್ ಅನ್ನೋದು ತುಂಬ ಸುಸೂತ್ರವಾಗಿ ಆಗ್ತಾ ಹೋಗುತ್ತೆ. ಯಾವ ಮಹಿಳೆಯಲ್ಲಿ ಅತ್ಯಂತ ಹೆಚ್ಚಿನದಾದಂತಹ ಮಾನಸಿಕವಾದಂತಹ ಒತ್ತಡ, ಕಿರಿಕಿರಿ, ಅಸಮಾಧಾನ ಇರುತ್ತೋ ಅಂತಹವಳಲ್ಲಿ ವೇಟ್ ಲಾಸ್ ಜರ್ನಿ ಅನ್ನುವಂಥದ್ದು ತುಂಬಾ ಕಷ್ಟ ಆಗತ್ತೆ. ಎಷ್ಟೇ ಪ್ರಯತ್ನ ಮಾಡಿದರೂ ಆಕೆ ಪದೇ ಪದೇ ಅದರಲ್ಲಿ ಸೋಲ್ತಾ ಇರ್ತಾಳೆ. ಹಾಗಾಗಿ ಮಹಿಳೆಯರೇ, ಯಾರ್ಯಾರು ಈಗಾಗಲೇ ನನ್ನ ಹತ್ರ ಇನ್ನೂ ಆಗಲ್ಲ, ಅಥವಾ ಎಷ್ಟೋ ಜನ ನನ್ನ ಹಳೆಯ ವಿಡಿಯೋಗಳಿಗೆ ಕಮೆಂಟ್ ಹಾಕಿದ್ರಿ, ಮೇಡಮ್ ನಾನು ಎಷ್ಟು ಯೋಗ ಮಾಡಿದ್ರು, ಎಷ್ಟು ಆಹಾರದಲ್ಲಿ ಡಯಟ್ ಎಷ್ಟು ಫಾಲೋ ಮಾಡಿದ್ರು, ಎಷ್ಟೇ ನಾನು ವ್ಯಾಯಾಮ, ಯೋಗ, ಆಹಾರ ಎಲ್ಲದನ್ನು ಕಂಟ್ರೋಲಲ್ಲಿ ಇಟ್ಟರೂ ಕೂಡ ನನ್ನ ವೇಟ್ ಕಮ್ಮಿ ಆಗ್ತಾ ಇಲ್ಲ, ಅದರ ಬದಲಾಗಿ ಹೆಚ್ಚೇ ಆಗ್ತಾ ಇದೆ ಅಂತ ಹಲವಾರು ಮಹಿಳೆಯರು ಹೇಳ್ತಾ ಇರ್ತೀರಾ. ಹಾಗಿದ್ರೆ ನೀವು ಇಲ್ಲಿ ಗಮನ ಹರಿಸಬೇಕಾದಂಥದ್ದು ನಿಮ್ಮ ಮನಸ್ಸಿನ ಒತ್ತಡದ ಮೇಲೆ. ಈ ಒಂದು ಒತ್ತಡವನ್ನು, ಮಾನಸಿಕವಾದಂತಹ ಒತ್ತಡವನ್ನು ಮ್ಯಾನೇಜ್ ಮಾಡೋದು ಕಲಿಯದೆ ಹೋದಲ್ಲಿ ನಿಮ್ಮಲ್ಲಿ ವೇಟ್ ಲಾಸ್ ಅನ್ನೋದು ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ದೇಹದ ಹಾರ್ಮೋನ್ಸ್ಗಳೇ ಒಂದು ಮಹಿಳೆಯ ಅಂಗಾಂಗಗಳ ರಚನೆ, ಅಂಗಾಂಗಗಳಲ್ಲಿ ಇರುವಂತಹ ಕೊಬ್ಬಿನ ಶೇಖರಣೆ, ಮಾಂಸಖಂಡಗಳಿಗೆ ಒಂದು ದೃಢತೆಯನ್ನು, ಸ್ಥಿರತೆಯನ್ನು, ಶೇಪನ್ನು ಕೊಡುವಂಥದ್ದು ನಮ್ಮ ಹಾರ್ಮೋನ್ಗಳಿಂದ ಆಗಿರುತ್ತದೆ. ನಿಮ್ಮಲ್ಲಿನ ಹಾರ್ಮೋನ್ಗಳು ಸರಿಯಾಗಿರ್ಬೇಕಂತಂದರೆ ನೀವು ಸಮಾಧಾನದಿಂದ ನೆಮ್ಮದಿಯಿಂದ ಇರಬೇಕು. ಹಾಗಾಗಬೇಕು ಅಂದಾಗ ನಿಮ್ಮ ದೇಹದ ಚಟುವಟಿಕೆಗಳೆಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗಿ ನೀವು ಫ್ಯಾಟ್ ಲಾಸ್ ಒಂದು ಗೋಲ್ ಏನಿದೆ ಅದನ್ನು ರೀಚ್ ಆಗಲೇಬೇಕು ಅಂದಾಗ ಮಾನಸಿಕ ನೆಮ್ಮದಿ ಅನ್ನೋದು ಅತ್ಯಂತ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಳಿ. ನೆಮ್ಮದಿಯಿಂದ ಇರಿ, ಖುಷಿಯಿಂದ ಇರಿ. ನೀವು ನಿಮ್ಮ ಪ್ರಿಯಾರಿಟಿಯನ್ನು ಒಂದು ಒಳ್ಳೆಯ ಡಯಟಿಗೆ, ವ್ಯಾಯಾಮಕ್ಕೆ ಎಷ್ಟು ಮೀಸಲಾಗಿಡ್ತೀರೋ ಅದರ ಅರ್ಧದಷ್ಟಾದರೂ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ, ಪ್ರತಿನಿತ್ಯ ಒಂದು ರಿಲ್ಯಾಕ್ಸೇಷನ್ ಕೊಡುವಂತಹ ಆ್ಯಕ್ಟಿವಿಟಿಯನ್ನು ಮಾಡಲಿಕ್ಕೆ ಅಥವಾ ರಿಲ್ಯಾಕ್ಸೇಷನ್ ಥೆರಪಿಯನ್ನು ತೆಗೆದುಕೊಳ್ಳಲಿಕ್ಕೆ, ಅಷ್ಟೇ ಅಲ್ಲದೆ ಪಂಚಕರ್ಮದಲ್ಲಿ ಕೂಡ ಹಲವಾರು ರೀತಿಯ ರಿಲ್ಯಾಕ್ಸೇಷನ್ ಥೆರಪಿಗಳು ಲಭ್ಯ ಇರುತ್ತೆ. ಇಂತಹ ಥೆರಪಿಯನ್ನು ತೆಗೆದುಕೊಂಡು ದೈಹಿಕ ಹಾಗೂ ಮಾನಸಿಕವಾದಂಥ ಒತ್ತಡವನ್ನು ಕಡಿಮೆ ಮಾಡಿಕೊಂಡಾಗ ಕೂಡ ನಿಮ್ಮಲ್ಲಿನ ವೇಟ್ ಲಾಸ್ ಜರ್ನಿ ಅನ್ನುವಂಥದ್ದು ತುಂಬ ಈಸಿಲಿ ಹಾಕ್ಕೊಂಡು ಹೋಗಲಿಕ್ಕೆ ಸಹಾಯ ಆಗುತ್ತೆ. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.